ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಹಿರಿಯ ನಟಿ ಹಾಗೆ ನಮ್ಮೆಲ್ಲರನ್ನು ಕೂಡ ಈಗಲೂ ರಂಜಿಸ್ತಾ ಇದ್ದಾರೆ ರಿಯಾಲಿಟಿ ಶೋಗಳ ಮುಖಾಂತರ. ಎವರ್ ಗ್ರೀನ್ ನಿಮ್ಮೆಲ್ಲರ ನೆಚ್ಚಿನ ಅಮ್ಮ ತಾರಮ್ಮಗೆ ಒಂದು ಗೌರವದ ಕಿರೀಟ ಮುಡಿಗೇರಿದೆ, ಡಾಕ್ಟರೇಟ್ ಸಲ್ಲಿಸಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ನನ್ನ ಜೊತೆಗಿದ್ದಾರೆ ಖುಷಿನ ಹಂಚ್ಕೊಳ್ಳೋದಕ್ಕೆ ಮಾತನಾಡಿಸ್ತಾ ಹೋಗ್ತೀನಿ. ತಾರಮ್ಮ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಇದೆ ಅಮ್ಮ ಡಾಕ್ಟರೇಟ್ ಬಂದಿರೋದು? ಒಂಥರ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾನು ಇಂದು ಅಂದ್ಕೊಂಡಿರಲಿಲ್ಲ ನನಗೆ, ಅಥವಾ ನಾನು ನೆನೆಸೂ ಇರಲಿಲ್ಲ ಈ ಥರದ ಒಂದು ಗೌರವ ಸಿಗ್ತದೆ ಅಂತ ಹೇಳಿ. ಯಾಕಂದರೆ ನನ್ನ ಸಮಗ್ರ ಇದನ್ನು, ಸಾಧನೆಯನ್ನು ಅಥವಾ ಸೇವೆಯನ್ನು ಅಥವಾ ನಾನು ಮಾಡಿದ ಕೆಲಸವನ್ನು ಮೆಚ್ಚಿಕೊಂಡು ಒಂದು ಪ್ರಶಸ್ತಿ ಪಡೆಯೋದಿದೆಯಲ್ಲ, ಬಹುಶಃ ನನಗೆ ನನ್ನ ತಂದೆ ತಾಯಿಯಂದ್ರ ಮತ್ತು ಇವರಂಥ ಎಲ್ಲ ಹಿರಿಯರ ಆಶೀರ್ವಾದ ಅಂತಲೇ ನಾನು ಭಾವಿಸ್ತೇನೆ. ಇನ್ನು ನೀವು ಹೇಳ್ತಾ ಇದ್ರಿ ಮಾತನಾಡುವಾಗ, ಇಬ್ರು ತಾಯಂದ್ರಿದ್ದಂಗೆ ನನಗೆ ಯೂನಿವರ್ಸಿಟಿ ಕೊಟ್ಟಿರುವಂತಹ ಪ್ರಶಸ್ತಿ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ನಿಮಗೆ, ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದಿಂದ ಅವರಿಬ್ಬರಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ಅದು ಎಷ್ಟು ಖುಷಿ ಇದೆ ಅಮ್ಮ? ನನಗೀಗ ಅನ್ನಿಸ್ತು ಅದು ಅಂಶ. ಯಾಕಂತಂದರೆ ಗಂಗೂಬಾಯಿ ಹಾನಗಲಿಂದ ಮತ್ತು ಅಕ್ಕಮಹಾದೇವಿಯ ವಿಶ್ವವಿದ್ಯಾನಿಲಯ ನಮ್ಮನ್ನು ಗುರುತಿಸಿ ಚಿತ್ರರಂಗದವರನ್ನು ಗೌರವ ಡಾಕ್ಟರೇಟ್ ಕೊಡೋದಿದೆಯಲ್ಲ, ಇಬ್ಬರು ತಾಯಂದಿರ ಹೆಸರಿನಲ್ಲಿ. ಅಂದರೆ ಅಕ್ಕಮಹಾದೇವಿ ಅಂತ ಒಬ್ಬ ಸಾಧ್ವಿ, ಅಕ್ಕಮಹಾದೇವಿ ಅಂತ ಒಬ್ಬ ನಿಜವಾಗ್ಲೂ ಕವಿತ್ರಿ, ಅಕ್ಕಮಹಾದೇವಿ ಅಂತ ಒಂದು ಸೇವಾ ಮನೋಭಾವ ಇರುವಂಥವಳು. ಅಂದರೆ ತನಗೆ ಒಂದು ದೇವರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡವಳು. ಮಹಾರಾಣಿಯಾಗಿದ್ದ ಅಕ್ಕಮಹಾದೇವಿ ಎಲ್ಲವನ್ನೂ ತೊರೆದು ತನಗೆ ಬಂದು ಶಿವನಿಗೆ ಅರ್ಪಿಸೋದಿದೆಯಲ್ಲ, ಅಂತಹ ತಾಯಿ. ಮತ್ತು ಗಂಗೂಬಾಯಿ ಹಾನಗಲ್ ಹಿಂದೂಸ್ತಾನಿ ಹಾಡುಗಳನ್ನು ಮತ್ತು ಸಂಗೀತವನ್ನು ಅದರಲ್ಲಿ ಮುಳುಗೋಗಿ ಅದರ ಹಾಡುಗಳನ್ನು ನಮಗೆಲ್ಲರಿಗೂ ಸಂಗೀತ ಸುಧೆಯನ್ನು ಹರಿಸಿದಂಥ ಸರಸ್ವತಿ. ಈ ತಾಯಂದಿರ ಹೆಸರಿನಲ್ಲಿ ಇವರು ನಮಗೆ ಗೌರವ ಡಾಕ್ಟರೇಟ್ ಕೊಟ್ಟಿರೋದು ಒಂಥರ ಖುಷಿ ಅನ್ನಿಸ್ತು ನನಗಂದ್ರೆ. ಅದು ಕರೆಕ್ಟ್ ಅಲ್ವಾ ಈ ಥರ? ಅದು ಭಾಳ ಸಂತೋಷ ಅನ್ನಿಸ್ತು ನನಗೆ. ನೀವು ಹೇಳ್ತಾ ಇದ್ರಿ ಮೊದಲು ಯಜಮಾನ್ರಿಗೆ ಹೇಳಿದಾಗ, ಅದೇ ಏನ್ ಅನ್ಸ್ತು ಆ ಕ್ಷಣ ನಿಮಗೆ ಕಾಲ್ ಬಂದು ಡಾಕ್ಟರೇಟ್ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಸತ್ಯ, ನನಗೆ ಅವರು ಹಿರಿಯರು ಫೋನ್ ಮಾಡಿದಾಗ, ವಿಶ್ವವಿದ್ಯಾನಿಲಯ ಹಿರಿಯರು ಫೋನ್ ಮಾಡಿದಾಗ, ನಾನು ಯಾವುದೋ ಒಂದು ಕಾರ್ಯಕ್ರಮ ಕರೀತಾ ಇದ್ದಾರೇನೋ ಅದಕ್ಕೋಸ್ಕರ ಫೋನ್ ಮಾಡಿದ್ದಾರೆ ಅಂದ್ಕೊಂಡೆ. ನಿಮ್ಮ ಗೌರವ ಡಾಕ್ಟ್ರೆ, ನನಗೊಂದು ಸಾರಿ ಒಂದು ಕ್ಷಣ ನಂಬಕ್ಕಾಗಲಿಲ್ಲ. ನಾನು ತಕ್ಷಣ ಇದನ್ನ ಹೇಳ್ಬಿಡ್ಬೇಕು ನಮ್ಮ ಯಜಮಾನ್ರಿಗೆ ಅಂದ್ಬಿಟ್ಟು, ಒಂದು ನಿಮಿಷ ಟೈಮ್ ಕೊಡಿ ಅಂತ ಅವರ ಅಭಿಪ್ರಾಯ ಕೇಳಿದೆ. ಅವರು ಬೇಡ ಇನ್ನು ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳು, ಅವ್ರ ಹೆಸರು ಹೇಳು, ಇವ್ರ ಹೆಸರು ಹೇಳು ಅಂತ ಹೇಳಿ ಕೊನೆಗೆ ನಾನು ಹಿರಿಯರು ಇಬ್ಬರು ಹೆಣ್ಮಕ್ಳ ಹೆಸರು ಹೇಳಿದೆ. ಅಷ್ಟರಲ್ಲಿ ಅವರು, ಇಲ್ಲಮ್ಮ ಇದೆಲ್ಲ ಆಗೋಗಿದೆ, ಗವರ್ನರ್ ಅಂಕಿತ ಕೂಡ ಆಗೋಗಿದೆ, ಈ ನಿನ್ನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನನಗೆ ಅವರು ತೋರಿಸಿದ ಗೌರವ ಮತ್ತು ನಾ ಸಮಾರಂಭಕ್ಕೆ ಹೋದ್ಮೇಲೆ ನನಗಾದ ಅನುಭವ ಬಹುಶಃ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪದಗಳಲ್ಲಿ. ಅಂಥ ಒಂದು ದೊಡ್ಡ ಸಾಧನೆ ಅಂತ ಆವಾಗ ಅನ್ನಿಸ್ತು ತಗೊಂಡ ಮೇಲೆ. ಬಟ್ ತುಂಬ ಸಂತೋಷ ಅನ್ನಿಸ್ತಮ್ಮ. ಇನ್ನು ಫೆಬ್ರವರಿ 16ಕ್ಕೆ ಇನ್ನೊಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಸೊ ಆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ದುಬೈಯಲ್ಲಿ ಅಂದರೆ ನನಗೆ ಫಸ್ಟ್ ಕರೆ ಬಂದಿದ್ದು ನನ್ನ ನೆಂಟರಾದ ಅಲ್ಲಿ ದುಬೈಯಲ್ಲೇ ಇದ್ದಾರೆ, ರಾಧಿಕಾ ಮತ್ತು ಸತೀಶ್. ಇದ್ರ ಮಧ್ಯೆ ಮುಂಚೆ ಒಂದು 2 ಸಮಾರಂಭಗಳಿಗೆ, ಅಲ್ಲೇ ನಡೆಯುವ ಸಮಾರಂಭಗಳು ನನ್ನ ಕರೆದಿದ್ರು. ನನಗೆ ಅದೇ ಥರದ ಸಮಾರಂಭ ಇದನ್ನು ಕರೀತಿದ್ದಾರೆ ಅಂತ ಹೇಳಿ ಅದಕ್ಕೆರಡಕ್ಕೂ ಹೋಗಲಿಲ್ಲ ನಾನು. ಮತ್ತು ಅವನು ತಮಾಷೆ ಮಾಡ್ತಾ, ಮೇಡಮ್ ನಿಮ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಕೊಟ್ಟಿದ್ದೀವಿ, ಈಗ ಬೇಡ ಅಂತಲೇ ಯಾಕಲ್ಲ, ಬನ್ನಿ ನಾನು ಎಂತ ಕೊಟ್ಟಿದ್ದೀಯ ಅಂತ. ಬಟ್ ಆದರೆ ಅವ್ನು ಪ್ರಿಪೇರ್ ಆಗಿರೋದಿದೆಯಲ್ಲ ಅವಾರ್ಡ್ಸ್ಗೆ. ಮತ್ತು ಅಲ್ಲಿನ ಅದೇ ನಾನು ಕೆಲವು ಬಹಳ ಅನುಮಾನಗಳು ಬರ್ತವೆ. ಯಾಕಂದರೆ ಯಾವುದೇ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಬೇಕಾದ್ರೆ ಆ ಪ್ರಶಸ್ತಿಗೆ ಇರುವಂಥ ಘನತೆ, ಗೌರವ ಕೂಡ ನಮಗೆ ಗೊತ್ತಾಗಬೇಕು, ಅಥವಾ ಅದರ ಸಾತ್ವಿಕತೆ ಗೊತ್ತಾಗಬೇಕು. ಇದು ಹೇಗೆ ಮಾಡ್ತಾರೆ, ಹೇಗೆ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಅದೆಲ್ಲನೂ. ಸೊ ಅದನ್ನೆಲ್ಲವನ್ನು ವಿಚಾರಿಸ್ಕೊಂಡಾಗ ನಾನು ಮೂಲವನ್ನು ಕೆದಕ್ತಾ ಹೋದಾಗ ಐ ಥಿಂಕ್ ಆ ಪ್ರಶಸ್ತಿ ಸಮಾರಂಭವನ್ನು ಮಾಡ್ತಿರೋ ಹುಡುಗನ ಬಗ್ಗೆ, ನನಗೆ ಪೀಟರ್ ಬಗ್ಗೆ ತುಂಬ ಗೌರವ ಅನ್ನಿಸ್ತು. ಮತ್ತು ಅವನ್ನ ನಡ್ಕೊಂಡು ಬಂದಿದ್ದು ಮತ್ತು ಅವ್ರನ್ನ ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂತೋಷ ಅನ್ನಿಸ್ತು. ನಾನು ಅದಕ್ಕೋಸ್ಕರ ಆಯ್ತಪ್ಪ ಬರ್ತೀನಿ ಅಂತ ಒಪ್ಕೊಂಡು ಆ ಸಮಾರಂಭಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನನಗೆ ಅವರ ಆಯ್ಕೆ ಸಮಿತಿಯಲ್ಲಾಗಲಿ ಅಥವಾ ಅವರ ಬೇರೆ ಬೇರೆ ಇದಕ್ಕಾಗಲಿ ಅಥವಾ ವ್ಯವಹಾರಗಳಿಗಾಗಲಿ ನನಗೆ ಯಾವುದೂ ಸಂಬಂಧ ಇಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ಆಸ್ ಎ ಅವಾರ್ಡಿ. ಸೊ ಹೋಗ್ತಾ ಇದ್ದೀನಿ, ಅವಾರ್ಡ್ ಸ್ವೀಕಾರ ಮಾಡ್ಕೊಂಡು ಬರ್ತೀನಿ.
ನಿಮಗೆ ಡಾಕ್ಟರೇಟ್ ಸಂದಿರೋದು ನಿಮಗೆ ಎಷ್ಟು ಹೆಮ್ಮೆ ಇದೆಯೋ ನಮಗೂ ಕೂಡ ಅಷ್ಟೇ ಅದಕ್ಕಿಂತ ಹೆಚ್ಚು ಪಾಲು ಹೆಮ್ಮೆ ಇದೆ ಅಂತ ಹೇಳ್ತಾ, ಇದರ ಜೊತೆಗೆ ತಾರಮ್ಮ ರೀಸೆಂಟ್ ಆಗಿ ಶಿವಣ್ಣನ ಮೀಟ್ ಮಾಡಿದ್ರಿ ಸರಿಗಮಪ ವೇದಿಕೆಯಲ್ಲಿ. ಸೊ ಏನನ್ನಿಸ್ತು? ಅವ್ರು ನಿಜವಾಗ್ಲೂ ನೋಡಿದ್ರೆ ಎಷ್ಟು ಎನರ್ಜಿ, ಎಷ್ಟು ಸ್ಟ್ರಾಂಗ್, ಎಷ್ಟು ಗಟ್ಟಿ ಮನಸ್ಸು ಉಳ್ಳವರು ಅಂತ ಅನ್ಸುತ್ತೆ. ರೀಸೆಂಟ್ ಆಗಿ ನಾವೆಲ್ಲ ಮಾಧ್ಯಮದವರು ಮೀಟ್ ಮಾಡ್ಕೊಂಡು ಬಂದಾಗ. ಸೊ ನಿಮಗೆ ಏನನ್ನಿಸ್ತು? ಹೇಗಿದೆ ಆರೋಗ್ಯ? ಅಯ್ಯೋ ತುಂಬಾ, ಯಾಕಂದ್ರೆ ಶಿವಣ್ಣನ ಬಗ್ಗೆ ತುಂಬ ಒಂಥರ ಭಯ ಆಗಿತ್ತು, ಏನಾಯಿತು ಅಂತೆಲ್ಲನು. ಆದರೆ ಅಲ್ಲಿನ ಡಾಕ್ಟ್ರು, ಅಮೇರಿಕನ್ ಡಾಕ್ಟ್ರು, ಇವ್ರ ಬಗ್ಗೆ ನಾನೊಂದು ಡಾಕ್ಯುಮೆಂಟ್ರಿ ಮಾಡಬೇಕು, ಹೆಂಗೆ ಇದ್ದಾರೆ ಅಂತ ಡಾಕ್ಯುಮೆಂಟ್ರಿ ಮಾಡಬೇಕು ಅಂದಾಗ, ಅರೆ ಇವ್ರು ಹೆಂಗೆ ಸಾಧನೆ ಮಾಡಿರ್ಬೇಕಂದಲ್ಲ, ಹೇಗೆ ತಡ್ಕೊಂಡಿರ್ಬೇಕು ಅಂತ. ಇಷ್ಟೆಲ್ಲ ಆದಮೇಲೂ ನಮ್ಮ ಸಮಾರಂಭಕ್ಕೆ ಅವ್ರು ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿ ಅಂದ್ಕೊಳ್ತಿದ್ರಂತೆ ಒಂದು ವಿಡಿಯೋ ಕಾಲ್ ಮುಖ ಮಾತಾಡ್ತಾರೆ ಅಂತ. ಬಟ್ ಅವರಿಬ್ಬರು ತುಂಬ ಇಷ್ಟಪಟ್ಟು ಗಂಡ ಹೆಂಡತಿ, ಇಲ್ಲ ನಾನು ಬಂದೇ ಬರ್ತೀನಿ ಸಮಾರಂಭಕ್ಕೆ ಅಂತ ಬಂದ್ರಂತೆ. ನಮಗಂತೂ ರೋಮಾಂಚನ ಆಗೋಯ್ತು ನೋಡಿ, ಒಂಥರ ಖುಷಿ ಅನ್ನಿಸ್ತು. ನಾವು ಹೋಗಿ ನೋಡಬೇಕು ಅಂತಿದ್ವಿ. ಬಟ್ ಒಂದೆರಡು ತಿಂಗಳ ಕಾಲ ಅವ್ರು ರೆಸ್ಟ್ ತಗೊಂಡ್ಮೇಲೆ ಹೋಗಿ ನೋಡಬೇಕು, ಈಗ ತಾನೇ ಬಂದಿದ್ದಾರೆ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮಟ್ಟದಲ್ಲಿ ನಾವಿದ್ವಿ. ಬಟ್ ಅವ್ರು ಅಲ್ಲೇ ಬಂದಿದ್ದಾಗ ನಮ್ಗೆ ಏನೋ ಒಂಥರ ಸಂತೋಷ ಅನ್ನಿಸ್ತು, ನೋಡಿ ತುಂಬ ಖುಷಿ ಅನ್ನಿಸ್ತು. ಯಾಣಾಗಿ ಹೋಗಿದ್ದಾರೆ ಅಮ್ಮ ಇಬ್ರು, ದಂಪತಿಗಳಿಬ್ರು ಕೂಡ. ಸೊ ನೋಡಿದ್ರೆ ನಿಜಕ್ಕೂ ವಾವ್ ಅಂತ ಅನ್ಸುತ್ತೆ. ಎಷ್ಟು ಶಿವಣ್ಣ ಮತ್ತೆ ಇನ್ನಷ್ಟು ಜಾಸ್ತಿ ಪವರ್ ತಗೊಂಡು ವಾಪಸ್ ಬಂದ್ರೇನು ಅಂತ ಅನ್ಸುತ್ತೆ. ಎಸ್, ಆದರೆ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತಲೂ ನಂಗೆ ಅನ್ಸುತ್ತೆ. ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಹಿರಿಯ ನಟಿ ಹಾಗೆ ನಮ್ಮೆಲ್ಲರನ್ನು ಕೂಡ ಈಗಲೂ ರಂಜಿಸ್ತಾ ಇದ್ದಾರೆ ರಿಯಾಲಿಟಿ ಶೋಗಳ ಮುಖಾಂತರ. ಎವರ್ ಗ್ರೀನ್ ನಿಮ್ಮೆಲ್ಲರ ನೆಚ್ಚಿನ ಅಮ್ಮ ತಾರಮ್ಮಗೆ ಒಂದು ಗೌರವದ ಕಿರೀಟ ಮುಡಿಗೇರಿದೆ, ಡಾಕ್ಟರೇಟ್ ಸಲ್ಲಿಸಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ನನ್ನ ಜೊತೆಗಿದ್ದಾರೆ ಖುಷಿನ ಹಂಚ್ಕೊಳ್ಳೋದಕ್ಕೆ, ಮಾತನಾಡಿಸ್ತಾ ಹೋಗ್ತೀನಿ. ತಾರಮ್ಮ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಇದೆ ಅಮ್ಮ ಡಾಕ್ಟರೇಟ್ ಬಂದಿರೋದು? ಒಂಥರ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾನು ಇಂದು ಅಂದ್ಕೊಂಡಿರಲಿಲ್ಲ ನನಗೆ, ಅಥವಾ ನಾನು ನೆನೆಸೂ ಇರಲಿಲ್ಲ ಈ ಥರದ ಒಂದು ಗೌರವ ಸಿಗ್ತದೆ ಅಂತ ಹೇಳಿ. ಯಾಕಂದರೆ ನನ್ನ ಸಮಗ್ರ ಇದನ್ನು, ಸಾಧನೆಯನ್ನು ಅಥವಾ ಸೇವೆಯನ್ನು ಅಥವಾ ನಾನು ಮಾಡಿದ ಕೆಲಸವನ್ನು ಮೆಚ್ಚಿಕೊಂಡು ಒಂದು ಪ್ರಶಸ್ತಿ ಪಡೆಯೋದಿದೆಯಲ್ಲ, ಬಹುಶಃ ನನಗೆ ನನ್ನ ತಂದೆ ತಾಯಿಯಂದ್ರ ಮತ್ತು ಇವರಂಥ ಎಲ್ಲ ಹಿರಿಯರ ಆಶೀರ್ವಾದ ಅಂತಲೇ ನಾನು ಭಾವಿಸ್ತೇನೆ. ಇನ್ನು ನೀವು ಹೇಳ್ತಾ ಇದ್ರಿ ಮಾತನಾಡುವಾಗ, ಇಬ್ರು ತಾಯಂದ್ರಿದ್ದಂಗೆ ನನಗೆ ಆ ಯೂನಿವರ್ಸಿಟಿ ಕೊಟ್ಟಿರುವಂತಹ ಪ್ರಶಸ್ತಿ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ನಿಮಗೆ, ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದಿಂದ ಅವರಿಬ್ಬರಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ಅದು ಎಷ್ಟು ಖುಷಿ ಇದೆ ಅಮ್ಮ? ನನಗೀಗ ಅನ್ನಿಸ್ತು ಅದು ಅಂಶ. ಯಾಕೆಂತಂದರೆ ಗಂಗೂಬಾಯಿ ಹಾನಗಲಿಂದ ಮತ್ತು ಅಕ್ಕಮಹಾದೇವಿಯ ವಿಶ್ವವಿದ್ಯಾನಿಲಯ ನಮ್ಮನ್ನು ಗುರುತಿಸಿ ಚಿತ್ರರಂಗದವರನ್ನು ಗೌರವ ಡಾಕ್ಟರೇಟ್ ಕೊಡೋದಿದೆಯಲ್ಲ, ಇಬ್ಬರು ತಾಯಂದಿರ ಹೆಸರಿನಲ್ಲಿ. ಅಂದರೆ ಅಕ್ಕಮಹಾದೇವಿ ಅಂತ ಒಬ್ಬ ಸಾಧ್ವಿ, ಅಕ್ಕಮಹಾದೇವಿ ಅಂತ ಒಬ್ಬ ನಿಜವಾಗ್ಲೂ ಕವಿತ್ರಿ, ಅಕ್ಕಮಹಾದೇವಿ ಅಂತ ಒಂದು ಸೇವಾ ಮನೋಭಾವ ಇರುವಂಥವಳು. ಅಂದರೆ ತನಗೆ ಒಂದು ದೇವರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡವಳು. ಮಹಾರಾಣಿಯಾಗಿದ್ದ ಅಕ್ಕಮಹಾದೇವಿ ಎಲ್ಲವನ್ನೂ ತೊರೆದು ತನಗೆ ಬಂದು ಶಿವನಿಗೆ ಅರ್ಪಿಸೋದಿದೆಯಲ್ಲ, ಅಂತಹ ತಾಯಿ. ಮತ್ತು ಗಂಗೂಬಾಯಿ ಹಾನಗಲ್ ಹಿಂದೂಸ್ತಾನಿ ಹಾಡುಗಳನ್ನು ಮತ್ತು ಸಂಗೀತವನ್ನು ಅದರಲ್ಲಿ ಮುಳುಗೋಗಿ ಅದರ ಹಾಡುಗಳನ್ನು ನಮಗೆಲ್ಲರಿಗೂ ಸಂಗೀತ ಸುಧೆಯನ್ನು ಹರಿಸಿದಂಥ ಸರಸ್ವತಿ. ಈ ತಾಯಂದಿರ ಹೆಸರಿನಲ್ಲಿ ಇವರು ನಮಗೆ ಗೌರವ ಡಾಕ್ಟರೇಟ್ ಕೊಟ್ಟಿರೋದು ಒಂಥರ ಖುಷಿ ಅನ್ನಿಸ್ತು ನನಗಂದ್ರೆ. ಅದು ಕರೆಕ್ಟ್ ಅಲ್ವಾ ಈ ಥರ? ಅದು ಭಾಳ ಸಂತೋಷ ಅನ್ನಿಸ್ತು ನನಗೆ. ನೀವು ಹೇಳ್ತಾ ಇದ್ರಿ ಮೊದಲು ಯಜಮಾನ್ರಿಗೆ ಹೇಳಿದಾಗ, ಅದೇ ಏನ್ ಅನ್ಸ್ತು ಆ ಕ್ಷಣ ನಿಮಗೆ ಕಾಲ್ ಬಂದು ಡಾಕ್ಟರೇಟ್ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಸತ್ಯ, ನನಗೆ ಅವರು ಹಿರಿಯರು ಫೋನ್ ಮಾಡಿದಾಗ, ವಿಶ್ವವಿದ್ಯಾನಿಲಯ ಹಿರಿಯರು ಫೋನ್ ಮಾಡಿದಾಗ, ನಾನು ಯಾವುದೋ ಒಂದು ಕಾರ್ಯಕ್ರಮ ಕರೀತಾ ಇದ್ದಾರೇನೋ ಅದಕ್ಕೋಸ್ಕರ ಫೋನ್ ಮಾಡಿದ್ದಾರೆ ಅಂದ್ಕೊಂಡೆ. ನಿಮ್ಮ ಗೌರವ ಡಾಕ್ಟ್ರೆ, ನನಗೊಂದು ಸಾರಿ ಒಂದು ಕ್ಷಣ ನಂಬಕ್ಕಾಗಲಿಲ್ಲ. ನಾನು ತಕ್ಷಣ ಇದನ್ನ ಹೇಳ್ಬಿಡ್ಬೇಕು ನಮ್ಮ ಯಜಮಾನ್ರಿಗೆ ಅಂದ್ಬಿಟ್ಟು 1 ನಿಮಿಷ ಟೈಮ್ ಕೊಡಿ ಅಂತ ಅವರ ಅಭಿಪ್ರಾಯ ಕೇಳಿದೆ. ಅವರು ಬೇಡ ಇನ್ನು ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳು, ಅವ್ರ ಹೆಸರು ಹೇಳು, ಇವ್ರ ಹೆಸರು ಹೇಳು ಅಂತ ಹೇಳಿ ಕೊನೆಗೆ ನಾನು ಹಿರಿಯರು ಇಬ್ಬರು ಹೆಣ್ಮಕ್ಳ ಹೆಸರು ಹೇಳಿದೆ. ಅಷ್ಟರಲ್ಲಿ ಅವರು, ಇಲ್ಲಮ್ಮ ಇದೆಲ್ಲ ಆಗೋಗಿದೆ, ಗವರ್ನರ್ ಅಂಕಿತ ಕೂಡ ಆಗೋಗಿದೆ, ಈ ನಿನ್ನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಆಮೇಲೆ ನನಗೆ ಅವರು ತೋರಿಸಿದ ಗೌರವ ಮತ್ತು ನಾ ಸಮಾರಂಭಕ್ಕೆ ಹೋದ ಮೇಲೆ ನನಗಾದ ಅನುಭವ ಬಹುಶಃ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪದಗಳಲ್ಲಿ. ಅಂಥ ಒಂದು ದೊಡ್ಡ ಸಾಧನೆ ಅಂತ ಆವಾಗ ಅನ್ನಿಸ್ತು ತಗೊಂಡ ಮೇಲೆ. ಬಟ್ ತುಂಬ ಸಂತೋಷ ಅನ್ನಿಸ್ತಮ್ಮ. ಇನ್ನು ಫೆಬ್ರವರಿ 16ಕ್ಕೆ ಇನ್ನೊಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಸೊ ಆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ದುಬೈಯಲ್ಲಿ ಅಂದರೆ ನನಗೆ ಫಸ್ಟ್ ಕರೆ ಬಂದಿದ್ದು ನನ್ನ ನೆಂಟರಾದ ಅಲ್ಲಿ ದುಬೈಯಲ್ಲೇ ಇದ್ದಾರೆ, ರಾಧಿಕಾ ಮತ್ತು ಸತೀಶ್. ಇದ್ರ ಮಧ್ಯೆ ಮುಂಚೆ ಒಂದು 2 ಸಮಾರಂಭಗಳಿಗೆ, ಅಲ್ಲೇ ನಡೆಯುವ ಸಮಾರಂಭಗಳು ನನ್ನ ಕರೆದಿದ್ರು. ನನಗೆ ಅದೇ ಥರದ ಸಮಾರಂಭ ಇದನ್ನು ಕರೀತಿದ್ದಾರೆ ಅಂತ ಹೇಳಿ ಅದಕ್ಕೆ 2ಕ್ಕೂ ಹೋಗಲಿಲ್ಲ ನಾನು.
ಮತ್ತು ಅವನು ತಮಾಷೆ ಮಾಡ್ತಾ ಮೇಡಮ್ ನಿಮ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಕೊಟ್ಟಿದ್ದೀವಿ, ಈಗ ಬೇಡ ಅಂತಲೇ ಯಾಕೆ ಅಲ್ಲ ಬನ್ನಿ ಬನ್ನಿ ನಾನು ಎಂತ ಕೊಟ್ಟಿದ್ದೀಯ ಅಂತ. ಬಟ್ ಆದರೆ ಅವ್ನು ಪ್ರಿಪೇರ್ ಆಗಿರೋದಿದೆಯಲ್ಲ ಅವಾರ್ಡ್ಸ್ಗೆ. ಮತ್ತು ಅಲ್ಲಿನ ಅದೇ ನಾನು ಕೆಲವು ಬಹಳ ಅನುಮಾನಗಳು ಬರ್ತವೆ. ಯಾಕಂದರೆ ಯಾವುದೇ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಬೇಕಾದ್ರೆ ಆ ಪ್ರಶಸ್ತಿಗೆ ಇರುವಂಥ ಘನತೆ ಗೌರವ ಕೂಡ ನಮಗೆ ಗೊತ್ತಾಗಬೇಕು, ಅಥವಾ ಅದರ ಸಾತ್ವಿಕತೆ ಗೊತ್ತಾಗಬೇಕು. ಇದು ಹೇಗೆ ಮಾಡ್ತಾರೆ, ಹೇಗೆ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಅದೆಲ್ಲನೂ. ಸೊ ಅದನ್ನೆಲ್ಲವನ್ನು ವಿಚಾರಿಸ್ಕೊಂಡಾಗ ನಾನು ಮೂಲವನ್ನು ಕೆದಕ್ತಾ ಹೋದಾಗ ಐ ಥಿಂಕ್ ಆ ಪ್ರಶಸ್ತಿ ಸಮಾರಂಭವನ್ನು ಮಾಡ್ತಿರೋ ಹುಡುಗನ ಬಗ್ಗೆ ನನಗೆ ಪೀಟರ್ ಬಗ್ಗೆ ತುಂಬ ಗೌರವ ಅನ್ನಿಸ್ತು. ಮತ್ತು ಅವನ್ನ ನಡ್ಕೊಂಡು ಬಂದಿದ್ದು ಮತ್ತು ಅವ್ರನ್ನ ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂತೋಷ ಅನ್ನಿಸ್ತು. ನಾನು ಅದಕ್ಕೋಸ್ಕರ ಆಯ್ತಪ್ಪ ಬರ್ತೀನಿ ಅಂತ ಒಪ್ಕೊಂಡು ಆ ಸಮಾರಂಭಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನನಗೆ ಅವರ ಆಯ್ಕೆ ಸಮಿತಿಲಾಗಲಿ ಅಥವಾ ಅವರ ಬೇರೆ ಬೇರೆ ಇದಕ್ಕಾಗಲಿ ಅಥವಾ ವ್ಯವಹಾರಗಳಿಗಾಗಲಿ ನನಗೆ ಯಾವುದೂ ಸಂಬಂಧ ಇಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ಆಸ್ ಎ ಅವಾರ್ಡಿ. ಸೊ ಹೋಗ್ತಾ ಇದ್ದೀನಿ, ಅವಾರ್ಡ್ ಸ್ವೀಕಾರ ಮಾಡ್ಕೊಂಡು ಬರ್ತೀನಿ. ನಿಮಗೆ ಡಾಕ್ಟರೇಟ್ಸ್ ಅಂದಿರೋದು ನಿಮಗೆ ಎಷ್ಟು ಹೆಮ್ಮೆ ಇದೆಯೋ ನಮಗೂ ಕೂಡ ಅಷ್ಟೇ ಅದಕ್ಕಿಂತ ಹೆಚ್ಚು ಪಾಲು ಹೆಮ್ಮೆ ಇದೆ ಅಂತ ಹೇಳ್ತಾ, ಇದರ ಜೊತೆಗೆ ತಾರಮ್ಮ ರೀಸೆಂಟ್ ಆಗಿ ಶಿವಣ್ಣನ ಮೀಟ್ ಮಾಡಿದ್ರಿ ಸರಿಗಮಪ ವೇದಿಕೆಯಲ್ಲಿ. ಸೊ ಏನನ್ನಿಸ್ತು? ಅವರು ನಿಜವಾಗ್ಲೂ ನೋಡಿದ್ರೆ ಎಷ್ಟು ಎನರ್ಜಿ, ಎಷ್ಟು ಸ್ಟ್ರಾಂಗ್, ಎಷ್ಟು ಗಟ್ಟಿ ಮನಸ್ಸು ಉಳ್ಳವರು ಅಂತ ಅನ್ಸುತ್ತೆ. ರೀಸೆಂಟ್ ಆಗಿ ನಾವೆಲ್ಲ ಮಾಧ್ಯಮದವರು ಮೀಟ್ ಮಾಡ್ಕೊಂಡು ಬಂದಾಗ. ಸೊ ನಿಮಗೆ ಏನನ್ನಿಸ್ತು? ಹೇಗಿದೆ ಆರೋಗ್ಯ? ಅಯ್ಯೋ ತುಂಬ, ಯಾಕಂದರೆ ಶಿವಣ್ಣನ ಬಗ್ಗೆ ತುಂಬ ಒಂಥರ ಭಯ ಆಗಿತ್ತು, ಏನಾಯಿತು ಅಂತೆಲ್ಲನೂ. ಆದರೆ ಅಲ್ಲಿನ ಡಾಕ್ಟ್ರು, ಅಮೇರಿಕನ್ ಡಾಕ್ಟ್ರು, ಇವ್ರ ಬಗ್ಗೆ ನಾನೊಂದು ಡಾಕ್ಯುಮೆಂಟ್ರಿ ಮಾಡಬೇಕು, ಹೆಂಗೆ ಇದ್ದಾರೆ ಅಂತ ಡಾಕ್ಯುಮೆಂಟ್ರಿ ಮಾಡಬೇಕು ಅಂದಾಗ ಅರೆ ಇವ್ರು ಹೆಂಗೆ ಸಾಧನೆ ಮಾಡಿರ್ಬೇಕಂದಲ್ಲ, ಹೇಗೆ ತಡ್ಕೊಂಡಿರ್ಬೇಕು ಅಂತ. ಇಷ್ಟೆಲ್ಲ ಆದಮೇಲೂ ನಮ್ಮ ಸಮಾರಂಭಕ್ಕೆ ಅವ್ರು ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿ ಅಂದ್ಕೊಳ್ತಿದ್ರಂತೆ ಒಂದು ವಿಡಿಯೋ ಕಾಲ್ ಮೂಲಕ ಮಾತಾಡ್ತಾರೆ ಅಂತ. ಬಟ್ ಅವರಿಬ್ಬರು ತುಂಬ ಇಷ್ಟಪಟ್ಟು ಗಂಡ ಹೆಂಡತಿ ಇಲ್ಲ ನಾನು ಬಂದೇ ಬರ್ತೀನಿ ಸಮಾರಂಭಕ್ಕೆ ಅಂತ ಬಂದ್ರಂತೆ. ನಮಗಂತೂ ರೋಮಾಂಚನ ಆಗೋಯ್ತು ನೋಡಿ, ಒಂಥರ ಖುಷಿ ಅನ್ನಿಸ್ತು. ನಾವು ಹೋಗಿ ನೋಡಬೇಕು ಅಂತಿದ್ವಿ. ಬಟ್ ಒಂದೆರಡು ತಿಂಗಳ ಕಾಲ ಅವ್ರು ರೆಸ್ಟ್ ತಗೊಂಡ್ಮೇಲೆ ಹೋಗಿ ನೋಡಬೇಕು, ಈಗ ತಾನೇ ಬಂದಿದ್ದಾರೆ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮಟ್ಟದಲ್ಲಿ ನಾವಿದ್ವಿ. ಬಟ್ ಅವ್ರು ಅಲ್ಲೇ ಬಂದಿದ್ದಾಗ ನಮ್ಗೆ ಏನೋ ಒಂಥರ ಸಂತೋಷ ಅನ್ನಿಸ್ತು, ನೋಡಿ ತುಂಬ ಖುಷಿ ಅನ್ನಿಸ್ತು. ಯಾಣಾಗ ಹೋಗಿದ್ದಾರೆ ಅಮ್ಮ ಇಬ್ರು ದಂಪತಿಗಳಿಬ್ರು ಕೂಡ. ಸೊ ನೋಡಿದ್ರೆ ನಿಜಕ್ಕೂ ವಾವ್ ಅಂತ ಅನ್ಸುತ್ತೆ. ಎಷ್ಟು ಶಿವಣ್ಣ ಮತ್ತೆ ಇನ್ನಷ್ಟು ಜಾಸ್ತಿ ಪವರ್ ತಗೊಂಡು ವಾಪಸ್ ಬಂದ್ರೇನು ಅಂತ ಅನ್ಸುತ್ತೆ. ಎಸ್, ಆದರೆ ಅವ್ನು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತಲೂ ನಂಗೆ ಅನ್ಸುತ್ತೆ.